ಹಲೋ ಲವ್ಲಿ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಚೈಲ್ಡ್ಹುಡ್ನ ನೆನಪು ಮಾಡುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಅಲ್ಲದೆ ಟೇಸ್ಟಿ, ಹಾಗೆ ಬಾಯಿಗಿಟ್ಟರೆ ಸಾಕು ಕರ್ಗೋಗುತ್ತೆ ಆ ರೀತಿಯಾದಂಥ ಒಂದು ರೆಸಿಪಿ. ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ನಾನು ಯಾವ ರೆಸಿಪಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಇದನ್ನು ಹಾಲ್ಕೋವಾ ಅಂತ ಕರೀತಾರೆ. ಸೊ ಯೂಶ್ವಲಿ ಹಾಲ್ಕೋವಾ ಅಂತ ಅಂದರೆ ಇದನ್ನು ಹಾಲಿನ ಕೋವಾದಿಂದ ಮಾಡ್ತಾರೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಸೊ ಆ ರೀತಿ ಅಲ್ಲ, ಇದನ್ನು ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಹಾಲ್ಕೋವಾ ನಿಮ್ಮ ಫೇವ್ರೇಟ್ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಹಾಲ್ಕೋವಾ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 2 ಕಪ್ಪು ಪುಡಿ ಮಾಡಿ ಇಟ್ಕೊಂಡಿರೋಂತಹ ಸಕ್ಕರೆ, 1 ಕಪ್ಪಿನಷ್ಟು ತುಪ್ಪ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟೇ ಇಂಗ್ರೀಡಿಯೆಂಟು ಈ ಹಾಲ್ಕೋವಾ ಮಾಡ್ಲಿಕ್ಕೆ ಬೇಕಾಗಿರೋದು. ಇಂಗ್ರೀಡಿಯೆಂಟ್ಸು ತುಂಬಾ ಸಿಂಪಲ್ ಆಗಿದೆ, ಅಲ್ಲದೆ ಟೇಸ್ಟು ಸಹ ತುಂಬಾ ಸೂಪರ್ ಆಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ದಪ್ಪ ತಳದ ಪಾತ್ರನ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಕರ್ಗದ ಮೇಲೆ ನಾವು ತೊಗೊಂಡಿರೋವಂಥ 2 ಕಪ್ ಮೈದಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಆದಷ್ಟು ಲೋ ಫ್ಲೇಮಲ್ಲೇ ಈ ನಾವು ಹಾಕ್ಕೊಂಡಿರೋಂಥ ಮೈದಾನ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಮೊದಲಿಗೆ ಯಾವುದೇ ರೀತಿಯ ಗಂಟುಗಳಿಲ್ದಲೇ ಇರೋ ಥರ ಇದನ್ನು ಚೆನ್ನಾಗಿ ತಿರುವಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹೊಂದಿಸ್ಕೊತಾ ಇರಬೇಕು. ಯಾಕಂದರೆ ನಾವು ಹಾಕಿರೋಂಥ ತುಪ್ಪ ಈ ಮೈದಾಕ್ಕೆ ಚೆನ್ನಾಗಿ ಹಿಡಿಬೇಕು. ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಎಲ್ಲಿ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. 10 ಅಥವಾ 15 ನಿಮಿಷ ಆದ ನಂತರ ಇದು ಆರೋಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪರಿಮಳ ಅಥವಾ ಘಮ ಅಂತೀವಲ್ಲ, ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಸೊ ಇದನ್ನು ಒಂದು 10 ಮಿನಿಟ್ಸ್ ತಣ್ಣಗಾಗಲಿಕ್ಕೆ ಬಿಟ್ಟರೆ ಸಾಕು. ಅಷ್ಟರಲ್ಲಿ ನಾವು ಟ್ರೇನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಈ ರೀತಿಯಾಗಿ ಸವರ್ಕೊತಾ ಇದ್ದೀನಿ. ತುಪ್ಪ ಬದಲು ಬೆಣ್ಣೆ ಅಥವಾ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಸೊ ಈ ಶೀಟ್ ರೆಡಿ ಇದೆ. ಇವಾಗ ಒಂದು ಚೌಕಾಕಾರದ ಬಾಕ್ಸನ್ನು ತೊಗೊಂಡು ಅದರೊಳಗೆ ಈ ಪೇಪರ್ನ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಸೊ ಒಂದು 10 ಮಿನಿಟ್ಸು ಇದು ತಣ್ಣಗಾಗಿದೆ ಅಂದರೆ ತೀರಾ ತುಂಬ ತಣ್ಣಗಾಗೋ ತನಕ ಬಿಡಬೇಡಿ. ಒಂದು 10 ಮಿನಿಟ್ಸ್ ಅಂದರೆ ಇದು ಸ್ವಲ್ಪ ಬಿಸಿ ಇರಬೇಕು, ಬೆಚ್ಚಗೆ ಅಂತೀವಲ್ಲ ಆ ರೀತಿಯಾಗಿದ್ದರೆ ಸಾಕು. ಆ ರೀತಿ ಇದ್ದಾಗಲೇ ನಾವು ಇದಕ್ಕೆ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಪುಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆನ 1 ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ನಂತರ ನೋಡಿಕೊಂಡು ನಾನು ಇನ್ನೊಂದು ಕಪ್ಪು ಸಕ್ಕರೆನ ಹಾಕ್ಕೊತೀನಿ. ಸೊ ಇದು ಚೆನ್ನಾಗಿ ಈ ಸಕ್ಕರೆನೂ ಸಹ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಹೊಂದ್ಕೋಬೇಕು. ಆ ರೀತಿಯಾಗಿ ಕೈಯಲ್ಲೇ ಇದನ್ನು ಕಲಿಸ್ಕೋಬೇಕಾಗತ್ತೆ. ಮೈದಾ ಹಿಟ್ಟನ್ನು ತುಪ್ಪದಲ್ಲಿ ಹುರ್ಕೊಂಡ ತಕ್ಷಣ ಸಕ್ಕರೆ ಯಾಕೆ ಹಾಕಲಿಲ್ಲ ಅಂದರೆ ಆ ರೀತಿಯಾಗಿ ಸಕ್ಕರೆನ ಹಾಕಿದ್ರೆ ಆ ಬಿಸಿಗೆ ಸಕ್ಕರೆ ಎಲ್ಲ ನೀರು ಥರ ಆಗಿಬಿಡುತ್ತೆ. ಸೊ ಚೆನ್ನಾಗಾಗಲ್ಲ, ಒಂಥರ ಗಟ್ಟಿ ಆಗುತ್ತೆ ಬರ್ಫಿ. ಸೊ ಆದ್ದರಿಂದ ಅದನ್ನು ಒಂದು 10 ನಿಮಿಷ ತಣಿಲಿಕ್ಕೆ ಬಿಟ್ಟು ನಂತರ ಸಕ್ಕರೆನ ಹಾಕ್ಕೊಂಡ್ವಿ. ಸೊ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಹುಡಿನ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಶೇಪ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಟ್ರೇ, ಅದಕ್ಕೆ ಈ ಹಿಟ್ಟನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಆದಷ್ಟು ಲೆವೆಲಿಂಗ್ ಮಾಡ್ಕೋಬೇಕಾಗತ್ತೆ. ಕೈಯಲ್ಲೇ ಲೆವೆಲಿಂಗ್ ಮಾಡ್ಕೋಬೋದು ಅಥವಾ ಸ್ಪೂನಿನ ಸಹಾಯದಿಂದನೂ ಸಹ ಇದನ್ನು ಲೆವೆಲ್ ಮಾಡ್ಕೋಬೋದು. ಸ್ವಲ್ಪ ಡ್ರೈ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕ್ಕೊಂಡು ಈ ರೀತಿಯಾಗಿ ಲೆವೆಲ್ ಮಾಡ್ಕೊಳ್ಳಿ. ಅಲ್ಲದೆ ಈ ಟ್ರೇನ 1-2 ಸಲ ಈ ರೀತಿಯಾಗಿ ಟ್ಯಾಪ್ ಮಾಡಿ ಸೊ ದಟ್ ಅದು ನೀಟಾಗಿ ಸೆಟಲ್ ಆಗುತ್ತೆ. ಸೊ ಇದನ್ನು ಇವಾಗ ಒಂದು 10 ನಿಮಿಷಗಳ ಕಾಲ, 10 ರಿಂದ 15 ನಿಮಿಷ ಮ್ಯಾಕ್ಸ್ಗಳ ಕಾಲ ರೆಫ್ರಿಜರೇಟರಲ್ಲಿ ಇಟ್ಟು ತಣಿಲಿಕ್ಕೆ ಬಿಡೋಣ. ಸೊ ತುಪ್ಪ ಗಟ್ಟಿಯಾದಂಗೆ ಈ ಬರ್ಫಿನೂ ಸಹ ಗಟ್ಟಿಯಾಗತ್ತೆ. ಸೊ ಇವಾಗ ರೆಫ್ರಿಜರೇಟರಿಂದ ತೆಗ್ದಿದ್ದೀನಿ. ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು. ನೀವು ತುಂಬ ಒಂದು 30 ಮಿನಿಟ್ಸ್ಗಳ ಕಾಲ ಇಡೋಕ್ಕೋದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಸ್ವಲ್ಪ ಮೆತ್ತಗಿದ್ರೂ ಪರವಾಗಿಲ್ಲ. 10 ನಿಮಿಷ ಆದ ತಕ್ಷಣ ರೆಫ್ರಿಜರೇಟರಿಂದ ಈ ರೀತಿಯಾಗಿ ತೆಗೆದುಬಿಟ್ಟು ಕಟ್ ಮಾಡಿ ನಂತರ ಬೇಕಾದರೆ ಮತ್ತೆ ರೆಫ್ರಿಜರೇಟರಲ್ಲಿ ಇಟ್ಟು ನೀವು ಇದನ್ನು ಗಟ್ಟಿ ಮಾಡ್ಕೋಬೋದು. ಅಲ್ಲದೆ ನಾವಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿರೋದ್ರಿಂದ ತುಂಬಾ ಸುಲಭವಾಗಿ ಈ ಹಾಲ್ಕೋವಾನ ಬಾಕ್ಸಿಂದ ತೆಗಿಲಿಕ್ಕಾಗಿದೆ. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಜಸ್ಟ್ ಬಾಕ್ಸ್ ತಳಭಾಗಕ್ಕೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನಂತರ ಮಿಶ್ರಣನ ಹಾಕೋಬೋದು. ಸೊ ಟೇಸ್ಟಿ ಹಾಲ್ಕೋವಾ ರೆಡಿ ಇದೆ. ನೋಡೋದ್ರಲ್ಲ ಯಾವ ರೀತಿಯಾಗಿ ಸುಲಭವಾಗಿ ಹಾಲ್ಕೋವಾನ ಮನೇಲಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.